ಇವಾಗ ಬಿಗ್ ಬಾಸಿಗೆ ಬಂದ್ಬಿಡೋಣ ಮತ್ತೆ. ಏನಂದ್ರೆ ಕಾರ್ತಿಕ್ ಅವರು ಒಂದು ಮಡಕೆ ಹೊಡಿಯೋ ಚಟುವಟಿಕೆ ಇರುತ್ತೆ, ಅದರಲ್ಲಿ ಸಂಗೀತದ ಫೇಸ್ ಹಾಕಿ ಮಡಕೆ ಹೊಡಿತೀರಾ ನೀವು. ಅಂದ್ರೆ ಕಾರ್ತಿಕ್ ಮೈನಸ್ ಸಂಗೀತ ಇಸ್ ಈಕ್ವಲ್ ಟು 0, ಇದನ್ನ ಪ್ರೂವ್ ಮಾಡಿ ಇವಾಗ ನೀವು, ಇನ್ಮೇಲೆ ಪ್ರೂವ್ ಮಾಡಿ ಅಂತ ಹೇಳಿ ಬರ್ತೀರಾ. ಇದೇ ಮಾತನ್ನ ಸಂಗೀತ ಅವರು ತುಕಾಲಿ ಕೂಡ ಹೇಳ್ತಾ ಇರ್ತಾರೆ ಕೂತ್ಕೊಂಡು. ಅವತ್ತು ಸಂಗೀತ ಇಲ್ಲದೆ ಕಾರ್ತಿಕ್ 0 ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇವಾಗ ಗೊತ್ತಾಯ್ತಾ ಅವ್ರು 0ನೇ ಅಂತ ಹೇಳ್ತಾರೆ. ಇದು ಯಾವಾಗ ಹೇಳಿರ್ಬೋದು? ಇದು ನೈಟ್ ಟೈಮು, ಮೋಸ್ಟ್ಲಿ ನೀವೆಲ್ಲ ಮಲ್ಕೊಂಡಿರ್ತೀರ, ಅವರಿಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಪಾಪ ಝೀರೋ ಎಲ್ಲಿ ಕಾಣಿಸ್ತದೆ ಮೇಡಮ್? ಇಲ್ಲಿ ಮೋಸ್ಟ್ಲಿ ಕಲರ್ಸ್ ಅಲ್ಲಿ ಕಾಣಿಸ್ತದೆ. ಆನ್ಸರ್ ತುಂಬಾ ಚೆನ್ನಾಗಿತ್ತು, ಆದ್ರೆ ತುಂಬಾ ಚಿಕ್ಕದಾಯ್ತು ಅಂತ ಅನಿಸ್ತು. ಇಲ್ಲ, ಮಾತಾಡೋರು ಮಾತಾಡ್ತಾರೆ. ಇಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ಏನೇ ಆಗಿದ್ರು ಆ ಗೇಮ್ಗೋಸ್ಕರ ಜನ ಮಾತಾಡಿರ್ತಾರೆ. ಅವ್ರು ಕೆಟ್ಟವರು ಅಂತ ಅಲ್ಲ, ಇನ್ಯಾರೋ ಒಳ್ಳೆಯವರು ಅನ್ನೋದಲ್ಲ. ಸಿಚುವೇಶನ್ಸ್, ದೇ ವಾಂಟ್ ಟು ಪ್ಲೇ ಗುಡ್, ದೇ ಪ್ಲೇಡ್ ದೇರ್ ಗೇಮ್. ನನ್ನ ಬಗ್ಗೆ ನಾನು ಹೇಳಬೇಕಾಗಿತ್ತು, ನಾನು ಹೇಳಿದೆ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಮೈನಸ್ ಸಂಗೀತ ಇಸ್ ಈಕ್ವಲ್ ಟು 0. ಕಾರ್ತಿಕ್ 0 ತುಂಬ ಲೋ ಆಗ್ತಾರೆ ಅವ್ರು ಮಾತಾಡಿಲ್ಲ ಅಂದಾಗ. ಅವ್ರ ಜೊತೆ ಜಗಳ ಆಡಿದಾಗ ಕಾರ್ತಿಕ್ ತುಂಬ ಡಿಪ್ರೆಸ್ ಆಗ್ತಾರೆ, ಅವ್ರ ಆಟದಲ್ಲಿ ಕಾಣುತ್ತೆ. ಅಂದ್ರೆ ಅವ್ರಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಬೇಕೇ ಬೇಕು ಅಂತೆಲ್ಲ ಮಾತು ಬಂತು. ಸೊ ಆ ಸಮಯಕ್ಕೆ ಕರೆಕ್ಟಾಗಿ ಬಕೆಟ್ ಅಂತ ಯಾರೋ ಒಬ್ಬರು ಅಂದರು. ನನಗೆ ಅದು ತಡೆಯೋಕ್ಕಾಗಲಿಲ್ಲ. ಎರಡಕ್ಕೂ ಉತ್ತರ ಕೊಡಬೇಕಾಗಿತ್ತು, ಒಂದೇ ಮಡಕೆಯಲ್ಲಿ ಎರಡಕ್ಕೂ ಉತ್ತರ ಕೊಟ್ಟೆ ಅಷ್ಟೇ.